ಬಿಜೆಪಿಯ ಕಟ್ಟಾಳು, ಬಿಜೆಪಿಯ ಭೀಷ್ಮ ಎಲ್.ಕೆ. ಅಡ್ವಾಣಿಗೆ ಭಾರತ ರತ್ನ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ. ಪ್ರಧಾನಿ ಮೋದಿ ಅವರು ಈ ಕುರಿತಂತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅವರು ನನ್ನ ಗುರುಗಳು, ಆ ಪ್ರಶಸ್ತಿಗೆ ಅವರು ಅರ್ಹ, ಅವರಿಂದ ಬೇಕಾದಷ್ಟು ಮಾರ್ಗದರ್ಶನವನ್ನು ನಾನು ಪಡೆದಿದ್ದೇನೆ, ಅವರಿಗೆ ಈ ಪ್ರಶಸ್ತಿ ಸಿಕ್ಕಿರೋದಕ್ಕೆ ಅಭಿನಂದನೆಗಳು ಅಂತಕ್ಕಂಥ ಟ್ವೀಟನ್ನು ಮಾಡಿದರು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಅರವಿಂದ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ. ಎಲ್.ಕೆ. ಅಡ್ವಾಣಿ ಅವರಿಗೆ ಸಿಕ್ಕಿರ್ತಕ್ಕಂಥ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ, ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನನಗೆ ಬಹಳಷ್ಟು ಸಂತೋಷ ಮತ್ತು ಹೆಮ್ಮೆ ಆಗ್ತಾ ಇದೆ. ಲಾಲ್ಕೃಷ್ಣ ಅದ್ವಾನಿ ಅವರು ಭಾರತ ವಿಭಜನೆ ಆದಾಗ ಅವರ ಕುಟುಂಬ ಎಲ್ಲವೂ ಕೂಡ ಭಾರತವನ್ನು ಆಯ್ಕೆ ಮಾಡಿರುವಂತಹ ಒಂದು ದೇಶಭಕ್ತಿ ಕುಟುಂಬ. ಬಹಳಷ್ಟು ನೋವುಗಳನ್ನು ಉಂಟರೂ ಕೂಡ ಭಾರತದಲ್ಲಿ ಇರಬೇಕು ಅನ್ನುವಂತ ಹಂಬಲದಿಂದ ಇಲ್ಲಿ ಬಂದು ಬೆಳೆದು ಮತ್ತು ರಾಜಕಾರಣದಲ್ಲಿ ಅಧಿಕಾರಯುತ ಪಕ್ಷವನ್ನು ಹಿಡಿಯದೆ ತತ್ವ ಸಿದ್ಧಾಂತದ ಅಡಿಯಲ್ಲಿ ಜನಸಂಘವನ್ನ ಸೇರಿ ಜನಸಂಘವನ್ನ ಕಟ್ಟಿರುವಂತಹ ಧೀಮಂತ ನಾಯಕ. ಕಾಶ್ಮೀರ ವಿಚಾರದಲ್ಲಿ ಬಹಳ ಪ್ರಬಲವಾದ ಶ್ಯಾಮಾ ಪ್ರಸಾದ್ ಮುಖರ್ಜಿ ಜೊತೆಗೆ ಗಟ್ಟಿಯಾಗಿ ನಿಂತ ವ್ಯಕ್ತಿತ್ವ ಮತ್ತು ಭಾರತೀಯ ಜನತಾ ಪಕ್ಷ ಆದ್ಮೇಲೆ ವಾಜಪೇಯಿ ಅವರಿಗೆ ಹೆಗಲೆಗಿಲ್ ಕೊಟ್ಟು ಕೆಲಸ ಮಾಡಿರುವಂತದ್ದು. ಅವ್ರಿಗೆ ಅಪಾರವಾದಂತ ಆಡಳಿತಾತ್ಮಕ ಅನುಭವ ಕೂಡ ಇತ್ತು. ಎಮರ್ಜೆನ್ಸಿ ನಂತರ ಅವರು ವಾರ್ತಾ ಇಲಾಖೆಯ ಸಚಿವರಾಗಿ ತಮ್ಮ ಕಾರ್ಯದಕ್ಷತೆಯನ್ನು ತೋರಿಸಿದ್ ನಂಗೆ ನೆನಪಿದೆ. ಮತ್ತು ನಮ್ಮ ತಂದೆಯವರ ಜೊತೆಗೆ ಬಹಳ ಆತ್ಮೀಯವಾದಂತ ಒಂದು ಸಂಬಂಧ ಇತ್ತು, ಒಂದು ಸ್ನೇಹಪರವಾಗಿರುವಂತ ಒಂದು ಸಂಬಂಧ ಇತ್ತು. ನಮ್ಮ ಮನೆಗಳಿಗೆಲ್ಲ ಕೂಡ ಅವರು ಬಂದಿರುವಂತದ್ದು ನಂಗೆ ನೆನಪಾಗ್ತದೆ. ಬಹಳ ಅತ್ಯಂತ ಮೃದು ಮಾತಾಡಿದ್ರು ಕೂಡ ಕಠಿಣ ನಿರ್ಧಾರ ತೆಗೆದುಕೊಳ್ಳುವಂತ ಒಂದು ಉಕ್ಕಿನ ಮನುಷ್ಯ ಅಂತ ಹೇಳಿ ಪ್ರಸಿದ್ಧ ಆಗಿರುವಂತ ಅದ್ವಾನಿ ಅವರು ಇಡೀ ಭಾರತವನ್ನ ಅಖಂಡತೆ ಏಕತೆಗೆ ಕೆಲಸ ಮಾಡಿದವರು ಮತ್ತು ಆಂತರಿಕ ಭದ್ರತೆ, ಗೃಹ ಸಚಿವರಾಗಿ ಆಂತರಿಕ ಭದ್ರತೆಗೆ ಬಹಳ ದೊಡ್ಡ ಒಂದು ಶಕ್ತಿಯನ್ನ ತುಂಬಿರುವಂತದ್ದು. ಅವರ ಸಂದರ್ಭದಲ್ಲಿ ಹಲವಾರು ಸವಾಲುಗಳು ಬಂದಾಗ ಅವನನ್ನ ಅತ್ಯಂತ ದಿಟ್ಟದಿಂದ ಎದುರಿಸಿರುವಂತದ್ದು. ಅದಾದ ಮೇಲೆ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದು ಇವತ್ತು ರಾಮ ಜನ್ಮಭೂಮಿಯ ಈ ರಾಮನ ದೇವಸ್ಥಾನ ನಿರ್ಮಾಣ ಆಗ್ಬೇಕಾದ್ರೆ ಅದರಲ್ಲಿ ಬಹಳ ದೊಡ್ಡ ಪಾತ್ರ ಎಲ್.ಕೆ. ಅದ್ವಾನಿಗಿದೆ. ಅವರ ಮಾರ್ಗದರ್ಶನ ಇಡೀ ದೇಶಕ್ಕೆ ಬೇಕಾಗಿದೆ, ನಮ್ಗೆಲ್ಲರಿಗೂ ಕೂಡ ಬೇಕಾಗಿದೆ. ಪ್ರಧಾನ ಮಂತ್ರಿಗೆ ಅತ್ಯಂತ ಆತ್ಮೀಯರು, ನಿಕಟವಾಗಿರುವಂತವ್ರು, ಅವ್ರಿಗೆ ಮಾರ್ಗದರ್ಶನ ಮಾಡಿದಂತವ್ರು. ಅವರಿಗೆ ಭಾರತ ರತ್ನ ಸಿಕ್ಕಿರುವಂತದ್ದು ಅತ್ಯಂತ ಯೋಗ್ಯವಾಗಿದೆ. ಅವರ ಘನತೆ ಗೌರವಕ್ಕೆ ತಕ್ಕಾಗೆ ಇದೆ. ನಮ್ಗೆಲ್ಲರೂ ಕೂಡ ಹೆಮ್ಮೆ ಮತ್ತು ಅಭಿಮಾನ ಇದೆ. ಧನ್ಯವಾದ ಸರ್. ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ ಬಸವರಾಜ ಬೊಮ್ಮಾಯಿ ಅವರು, ಮಾಜಿ ಮುಖ್ಯಮಂತ್ರಿಗಳು.